ನೋಡ್ರಿ 5-6 ಮಂದಿಗೆ ಅಡುಗೆ ಮಾಡೋದು ಹೆಂಗೆ ಅಂತ ಹೇಳಿ ಕೊಡ್ತೀವಿ. ಇದ್ರ ನೋಡ್ರಿ ಕಲೀರಿ. ಇದು ಎಲ್ಲ ನ್ಯಾಚುರಲಾಗಿ ಮಾಡ್ಬೇಕು. ಸಿಲಿಂಡ್ರ್ ಗ್ಯಾಸ್ ಏನು ಮಾಡೋಕ್ಕಿಲ್ಲ, ಒಲೆ ಮ್ಯಾಗ ಮಾಡ್ತೀವಿ. ಇಷ್ಟು ದೊಡ್ಡದು ಬೋಗಣಿ, ತಳ ಕಟ್ಟಿಗಳವ ಇಷ್ಟು ಇವೆಲ್ಲ ಫಸ್ಟು ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡು ಮತ್ತೆ ಮುಂದೆ ಹೇಳ್ತೀರಿ ಒಂದೊಂದಾಗಿ. ಫಸ್ಟಿಗೆ ನೀರಾಳಿತಿ ಮಾಡಿ ಹಾಕಬೇಕು. ಒಂದು ಇದ್ರಂಗ ಅಳತೆ ಮಾಡ್ಕೋಬೇಕು. ಈ ಥರ ಎಷ್ಟು ಹಾಕಿ ಮಾಡ್ಕೊಂತೀರ ಹಂಗೆ ಅಳತೆ ಮಾಡ್ಕೋಬೇಕು. ಲಾಸ್ಟ್ ಇದರಿಂದ 10 ಸೇರು ಅಳತೆ ಮಾಡ್ಕೊಂಡ್ವಿ ನಾವು. 10 ಸೇರು ಅಂತಾರೆ ಅದಕ್ಕೆ ನಮ್ಮ ಕಡೆಗೆ. ಇದರಲ್ಲಿ 5 ಸೇರು ಅಕ್ಕಿ ಹಾಕ್ತೀವಿ. 5 ಸೇರು ಅಕ್ಕಿಗೆ ನಾವು 10 ಸೇರು ನೀರು ತಗೊಂಡ್ವಿ. 5 ಸೇರು ಅಕ್ಕಿ ತೊಗೊಂಡ್ರೆ 5 ಸೇರು ನೀರು ಜಾಸ್ತಿ ತೊಗೋಬೇಕು. ನೀರು ಅಕ್ಕಿ ತಗೊಂತೀವಿ. ಈಗ ಕಟ್ಟಿಗೆ ಇದೆಲ್ಲ ತಗೊಂತೀವಿ 5 ಸೇರು ಅಕ್ಕಿ. ಒಲೆ ಹತ್ಲಕ್ಕಂದ್ರೆ ಗ್ಯಾಸ್ ಹಾಕ್ಬೇಕು. ಗ್ಯಾಸ್ ಇಲ್ಲ ನೋಡಿ, ಗ್ಯಾಸ್ ಹಾಕಿವಿ. ಅವಾಗ ದೊಡ್ಡ ಹಾಕಿ ಹಚ್ಚಿಬಿಟ್ಟಿವಿ. ಹತ್ತಕ್ಕಷ್ಟೇ ಗ್ಯಾಸ್ ಹಾಕ್ಬೇಕು, ಆಮೇಲೆ ಹಾಕ್ಬಾರ್ದು. ದೊಡ್ಡ ವಾಟೆ ಇದು. ಫಸ್ಟ್ ನೀರು ಕಾಸಕತ್ತೀವಿ. ನೋಡ್ರಿ ಇಷ್ಟು ಉಪ್ಪು ಹಾಕ್ಬೇಕು. 5 ಸೇರು ಅಕ್ಕಿಗೆ 10 ಸೇರು ನೀರು, ಇಷ್ಟು ಉಪ್ಪು, ಸಣ್ಣದ ಉಪ್ಪು. ಇದು ಪೌಡ್ರ್ ಹಾಕಿದಂಗೆ ಆಯ್ತು. ಸಣ್ಣದು ಉಪ್ಪು ಹಾಕಿ ನೋಡ್ರಿ, ಮತ್ತು ಮುಚ್ಚಬೇಕು ಸ್ವಲ್ಪ ಹೊತ್ತು. ನೀರು ಬಿಸಿ ಆದಮೇಲೆ ಹಾಕ್ಬೇಕು. ಈಗ ಅಳತೆ ಮಾಡಿ ಹಾಕತ್ತೀವಿ ನೋಡ್ರಿ ಅಕ್ಕಿ. ಇವು ಅಕ್ಕಿ ಬೇರೆ ಅಕ್ಕಿ, ಅವು ಸೋನ ಮೊಸರಕ್ಕಿ ಅಂತಾರೆ. ಎಷ್ಟು ನೀರು ತಗೋಬೇಕು ತೊಳಕ್ಕೆ. ಸ್ವಲ್ಪ ನೀರು ಕಾದ್ಮೇಲೆ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಚಂದ ಅದಾಡಿ. 1 ಸೇರು ಹಾಕಿದ್ವಿ. 1 ಸೇರು, 2 ಸೇರು, 3, 4, 5. 5 ಸೇರು ಹಾಕಿದ್ವಿ. ತೊಳೆದು ಮತ್ತೆ ಈಗ ಅದರ ಬೋಗಣೆ ಹಾಕ್ಬೇಕು ನಾವು. ತೊಳೆದಾಕ್ತೀವಿ. ಇನ್ನು ಅಷ್ಟು ಹೋದ ನೋಡಿ. ಅಕ್ಕಿ ಹಿಂಗೆ ಹಾಕಿ ತೊಳೆದ್ವಿ. ತೊಳೆದ್ಮೇಲೆ ಆಯ್ತು ನೀರು ತೆಗೆದು ಅಲ್ಲಿ ಹಾಕಿ ದನಗಳು ಕುಡಿಸ್ಬೇಕು. ಆ ನೀರು ಮತ್ತೆ ತೊಳೆದ್ವಿ. ಹಾಕೋ ಟೈಮಿಗೆ ಮತ್ತೆ ತೋರಿಸ್ತೀನಿ ನಿಮಗೆ. ತೊಳೆದ್ಮೇಲೆ ಇದ್ರಂಗೆ ನೀರು ತೋರಿಸ್ಬೇಕು. ತಿರ್ಬೇಕ ಚೌಟು. ಇದು ದೊಡ್ಡದಾದ ನೋಡಿ ಚೌಟಿಗೆ. ಇದ್ರಂಗೆ ಹಾಕ್ಬೇಕು ಅಕ್ಕಿ. ಮತ್ತು ಸ್ವಲ್ಪ ನೀರು ಹಾಕಿ ಮತ್ತೆ ಬಳ್ದು ಹಾಕ್ಬೇಕು. ಎಣ್ಣೆ ಅದರ ಮ್ಯಾಗ ಸ್ವಲ್ಪ ಹಾಕಿ ಮೊದಲು ಅವಾಗ ಸ್ವಲ್ಪ ಹಾಕ್ಬೇಕು. ಚಂದ ಆಗ್ತದೆ ಅಕ್ಕಿ, ಅನ್ನ ಚಂದ ಆಗ್ತದೆ. ಸ್ವಲ್ಪ ಎಣ್ಣೆ ಹಾಕಿದರೆ ಚಲೋ ಆಗ್ತದೆ ಅಡುಗೆ. ಒಳ್ಳೆ ಟೇಸ್ಟ್ ಬರ್ತದೆ ಅನ್ನ ತಿನ್ನಕ್ಕೆ. ಮೆತ್ತಗೆ ಉದುರು ಅನ್ನೆಲ್ಲ ರೆಡಿ ಆಗ್ಯದ. ನೀರಲ್ಲಿ ಕರೆಕ್ಟಾಗಿ ನೋಡಿ, ಕರೆಕ್ಟಾಗ್ಯದ ನೀರು. ಏನು ತೆಗೆದೇ ಇಲ್ಲ, ಎಷ್ಟೇ ಬಿಡ್ಬೇಕು, ಕರೆಕ್ಟಾಗ್ಯದ. ಅನ್ನ ರೆಡಿ ಆಯಿತು. ತಳ ಬೆಂಕಿ ಬಿ ತೆಗೆದುಬಿಟ್ಟು ಕಟ್ಟಿಗೆಲ್ಲ 1 ಇಲ್ಲ 2 ಕಟ್ಟಿಗೆ ಇಡ್ಬೇಕು. ಅಷ್ಟು ಜಾಸ್ತಿ ಇಡಬಾರ್ದು. ಕೆಲಸ ಐತೆ. ಹಿಂಗೆ ಇಟ್ಟ ಮೇಲೆ ಅದನ್ನು ಕಳಿಸಿ ಇಡ್ಬೇಕು. ಸೈಡಿಗೆಲ್ಲ ಹೋಗೋದಲ್ಲ ಟೆಂಪ್ರೇಚರ್ ಒಳಗಿಂದು ಎಲ್ಲ ಒಳಗೆ ಹೀಟಿಗೆ ಟೆಂಪ್ರೇಚರ್ ಚೆಂದ ಕಾಯ್ತದೆ. ಮತ್ತು ಸ್ಮೂತಾದ ಎಣ್ಣೆ ಹಾಕಿಸೋಲ್ಲ ರೈಸ್ ಅಷ್ಟೇ. ಎಷ್ಟು ಜನ ಊಟ ಮಾಡ್ಬೋದು ಅನ್ನೋದ್ರಾಗ
30 ಜನ ಆರಾಮ್ ಊಟ ಮಾಡ್ಬೋದು ಇಷ್ಟಾಗ. ಕೊನೆಗೂ ಫೈನಲ್ ಐತೆ ನೋಡ್ರಿ ಅಡುಗೆ. ರೈಸ್ ಎಲ್ಲ ಐತೆ ಅಡುಗೆ ಎಲ್ಲ ಮಾಡ್ದೈತೆ. ಬೀಗರು ಬರ್ತಾರೆ, ಬೀಗ ಅಂತ ಮಾಡಿದ್ದು ಈಗ ಐತೆ ನೋಡ್ರಿ. ಇದರಲ್ಲಿ 30 ಜನ ಊಟ ಮಾಡ್ಬೋದು. ನಮ್ಮದು ಸೇರ್ ಸೊಪ್ಪು ಜಾಸ್ತಿ ಆಗೋದು ಎಲ್ಲ ರೆಡಿ. ಫಿನಿಶ್.